ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಮಾತು ಹೆಂಗಿದೆ ಅಂದರೆ, ನಮ್ಮ ಸರ್ಕಾರ ಬಂದದ್ದೇ ಆದರೆ ಕಾಶ್ಮೀರದಲ್ಲಿ ಮತ್ತೆ ಆರ್ಟಿಕಲ್ 370 ವಾಪಸ್ ಚಾಲ್ತಿಗೆ ತರ್ತೀವಿ ಅಂತ ಫಾರೂಕ್ ಅಬ್ದುಲ್ಲಾ ಮತ್ತು ಒಮರ್ ಅಬ್ದುಲ್ಲಾ ಭಾಷಣದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡು ಓಡಾಡಿದ್ರಲ್ಲ, ಆ ರೀತಿಯದಾದಂಥ ಹೇಳಿಕೆಯನ್ನು ಅಮೆರಿಕದಲ್ಲೂ ಕೂಡ ಅಲ್ಲೊಬ್ಬ ನಕಲಿ ಕೇಜ್ರಿವಾಲ್ ಆ ಮಾತನ್ನು ಇತ್ತೀಚೆಗೆ ಹೇಳಿದರು. ಯಾವುದು ಅಸಾಧ್ಯವೋ, ಯಾವ ಪರಮಾಧಿಕಾರ ಆತನ ಬಳಿ ಇಲ್ಲವೋ, ಯಾವುದು ಅಪ್ಪಟ ಸುಳ್ಳೋ ಅಂಥ ಮಾತುಗಳನ್ನು ಹೇಳುವ ಮೂಲಕ ಜನರನ್ನು ರೊಚ್ಚಿಗೆಬ್ಬಿಸುವಂಥ ಪರಿ ಇದು. ನಾನು ಮಾತಾಡ್ತಾ ಇರೋದು ಜೊಹರಾನ್ ಮಮದಾನಿ ಬಗ್ಗೆ. ಈಗ ನ್ಯೂಯಾರ್ಕ್ನ ಮೇಯರ್ ಆಗಿರೋ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿರುವಂಥ ಮನುಷ್ಯ. ಕೇವಲ ಒಂದು ನಗರದ ಮೇಯರ್ ಈತ. ಆದರೆ ಈತನಿಗೆ ದೊರಕಿರುವಂಥ ಪ್ರಚಾರ ಇದೆಯಲ್ಲ, ಅದರ ಪರಿಯನ್ನು ನೋಡಿಬಿಟ್ರೆ ಈ ಎಡಚರರ ಧಾಟಿ ಹೇಗಿರುತ್ತೆ, ಎಡಚರರ ಕುತಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ಕಳೆದ ಶುಕ್ರವಾರ ಈತ ಗುರುದ್ವಾರಕ್ಕೆ ಹೋಗಿದ್ದ, ನಮ್ಮ ಸಿಖ್ಖರ ಗುರುದ್ವಾರದಲ್ಲಿ ಈತ ಒಂದು ಮಾತನ್ನು ಹೇಳ್ತಾನೆ. ನರೇಂದ್ರ ಮೋದಿ ಮತ್ತು ಬೆಂಜಮಿನ್ ನೆತನ್ಯಾಹು ಏನಾದರೂ ಅಮೆರಿಕೆಗೆ ಕಾಲಿಟ್ಟದ್ದೇ ಆದರೆ ಅವರನ್ನು ತಕ್ಷಣದಲ್ಲಿ ನಾವು ಬಂಧಿಸಿಬಿಡ್ತೀವಿ, ನ್ಯೂಯಾರ್ಕ್ ನಗರಕ್ಕೆ ಅವರು ಕಾಲಿಟ್ಟರೆ ಅವ್ರನ್ನ ಬಂಧನ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಎಂಥ ವಿಚಿತ್ರವಾದಂಥ, ಎಂಥ ಹಸಿ ಸುಳ್ಳನ್ನು ಈ ಮನುಷ್ಯ ಹೇಳ್ತಾರೆ. ಮೊದಲನೇದಾಗಿ ಈ ಮಟ್ಟದ ಪಾಸ್ಪೋರ್ಟ್ ಹೊಂದಿರೋ ವ್ಯಕ್ತಿಗಳಿಗೆ ಇಮ್ಯುನಿಟಿ ಅಂತ ಇರುತ್ತೆ. ಆ ಇಮ್ಯುನಿಟಿ ಇರುವಂಥ ಸಂದರ್ಭದಲ್ಲಿ ಈತನಿಗೆ ಯಾವುದೇ ರೀತಿಯಾದಂಥ ಅಧಿಕಾರಗಳೇ ಈತನಿಗೆ ಇರೋದಿಲ್ಲ. ಮೇಲಾಗಿ ಈತ ಕೇವಲ ಅಲ್ಲಿಯ ಮೇಯರ್ ಮಾತ್ರ, ಅದನ್ನು ಮೀರಿದಂಥ ಯಾವುದೇ ರೀತಿಯಾದಂಥ ಪರಮಾಧಿಕಾರ ಈತನಿಗೆ ಇರೋದಿಲ್ಲ. ಆದರೆ ಈತ ಹೇಳುವ ಸುಳ್ಳುಗಳು ಹೇಗಿರ್ತವೆ ಅಂದರೆ, ಜನ ಈತನ ಮಾತನ್ನು ನಂಬಿ ಬಿಡಬೇಕು, ಈತ ಆ ಮಟ್ಟಿನ ದೊಡ್ಡ ವ್ಯಕ್ತಿ ಅಂತ ಪರಿಭಾವಿಸಬೇಕು. ಈತ ಬೆಳೆದದ್ದು ಯಾವಾಗ ಗೊತ್ತಾ? ಯಾವಾಗ ಡೊನಾಲ್ಡ್ ಟ್ರಂಪ್ ಪದೇ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಈತನನ್ನು ಪ್ರಸ್ತಾಪ ಮಾಡ್ತಾರೆ, ಜೊಹರಾನ್ ಮಮದಾನಿನನ್ನು. ಒಬ್ಬ ಮೇಯರ್ ಎಲೆಕ್ಷನ್ನಲ್ಲಿ ನಿಂತಹ ಅಭ್ಯರ್ಥಿ ಕಂಡ್ರಿ ಅವನು. ಆತನ ಬಗ್ಗೆ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಉಲ್ಲೇಖ ಮಾಡೋದಂದ್ರೇನು, ಆತನ ಬಗ್ಗೆ ಟೀಕೆ ಮಾಡೋದಂದ್ರೇನು, ಆತ ಗೆದ್ದದ್ದೇ ಆದರೆ ನಾನು ಫೆಡರಲ್ ಸ್ಟ್ರಕ್ಚರಲ್ಲಿ ಆತನಿಗೆ ಫಂಡ್ಗಳನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳೋದೇನು, ಆ್ಯಂಡ್ರೂಗೆ ಓಟ್ ಹಾಕಿ, ಬೇಕಾದ್ರೆ ನಮ್ಮ ಅಭ್ಯರ್ಥಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ನಿಮ್ಗೆ ಇಷ್ಟ ಇಲ್ಲದೆ ಹೋದರೆ ಆ್ಯಂಡ್ರೂಗೆ ನೀವು ಓಟ್ ಹಾಕಿ ಅಂತ ಹೇಳೋದೇನು, ಹೀಗೆ ನಿರಂತರವಾಗಿ ಮೂರ್ಖತನವನ್ನು ಡೊನಾಲ್ಡ್ ಟ್ರಂಪ್ ಮೆರೆದಿರೋದರಿಂದಾಗಿ ಈ ವ್ಯಕ್ತಿ ಗೆಲ್ಲಬೇಕಾಯಿತು. ನನಗೆ ಯಾಕೆ ಅಮೆರಿಕೆ ಈ ಚುನಾವಣೆ ಭಾಳ ಮುಖ್ಯ ಅನ್ನಿಸ್ತು ಮತ್ತು ಇದರ ಬಗ್ಗೆ ಎರಡನೇ ಸಲ ಮಾತಾಡಬೇಕು ಅನ್ನಿಸ್ತು ಅಂದರೆ, ಇದೇ ರೀತಿಯಾದಂಥ ಸ್ಥಿತಿಗತಿ ಭಾರತದಲ್ಲಿಯೂ ಇತ್ತು ಮತ್ತು ಭಾರತದಲ್ಲಿ ಇದೆ. 2014ರಲ್ಲಿ ನರೇಂದ್ರ ಮೋದಿ ಚುನಾವಣೆಗೆ ನಿಲ್ತಾರೆ ವಾರಣಾಸಿ ಕ್ಷೇತ್ರದಿಂದ. ನಿಂತ ಸಂದರ್ಭದಲ್ಲಿ ದಿಲ್ಲಿಯ ಒಬ್ಬ ಮುಖ್ಯಮಂತ್ರಿ, ಕೇವಲ ಅರೆಶಾಸಿತ ಸರ್ಕಾರದ ಮುಖ್ಯಮಂತ್ರಿ ಆತನ ಕೈಯಲ್ಲಿ ಪೊಲೀಸ್ ಇಲ್ಲ, ಸಂಪೂರ್ಣವಾದ ಅಧಿಕಾರ ಇಲ್ಲ, ಏನಿಲ್ಲ. ಕೇವಲ ಸುಳ್ಳುಗಳ ಮೂಲಕ, ಭ್ರಮೆ ಹುಟ್ಟಿಸುವ ಮೂಲಕ, ಬಿಟ್ಟಿ ಭಾಗ್ಯಗಳ ಮೂಲಕ ಒಂದು ದಿಲ್ಲಿಯ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಅಭ್ಯರ್ಥಿಯ ವಿರುದ್ಧ ತಾನು ನಿಂತು ನರೇಂದ್ರ ಮೋದಿ ಅವರ ವಿರುದ್ಧ ನಿರಂತರವಾಗಿ ಸುಳ್ಳು ಹೇಳಿಕೆಗಳನ್ನು ಕೊಡೋದು, ಅಪಪ್ರಚಾರ ಮಾಡೋದು ಮತ್ತು ಅವರನ್ನು ಟೀಕಿಸುವಂಥ ಕೆಲಸವನ್ನು ಆ ಮನುಷ್ಯ ಮಾಡ್ತಾಯಿದ್ರು. ಅರವಿಂದ್ ಕೇಜ್ರಿವಾಲ್, ನಾನು ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರನ್ನು ಸೋಲಿಸೋದೇ ಸಹಿ, ಆತ ಸೋಲದೇ ಇರೋಕ್ಕೆ ಸಾಧ್ಯವೇ ಇಲ್ಲ, ಆದ್ದರಿಂದ ಎರಡೆರಡು ಕಡೆ ಚುನಾವಣೆಗೆ ನಿಂತಿದ್ದಾರೆ, ಗುಜರಾತ್ನಲ್ಲೂ ನಿಂತು ಕಾಶಿಯಲ್ಲಿ ನಿಲ್ಲುವ ಅಗತ್ಯ ಏನಿತ್ತು, ನನ್ನ ಗೆಲುವಿಗೆ ಹೆದರಿದ್ದಾರೆ ಅವರು, ದಿಲ್ಲಿಯಲ್ಲಿ ನನ್ನ ಗೆಲುವನ್ನು ನೋಡಿ ಹೆದರಿದ್ದಾರೆ, ಇಡೀ ದೇಶದ ಜನ ನನ್ನನ್ನು ಒಪ್ಪಿಕೊಂಡಿದ್ದಾರೆ ಅಂತ ಈತ ಬೊಗಳೆ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಮಾಧ್ಯಮದವರು ಕೂಡ ಅದೇ ರೀತಿ ಬಿಂಬಿಸಿದರು. ಆದರೆ ಕೊನೆಗೆ ನೋಡಿದರೆ ಠೇವಣಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆತನಿಗೆ ಒದಗಿ ಬಂತು. ಅದಕ್ಕೆ ಕಾರಣ ಏನು ಅಂತ ಕೇಳಬೇಕು. ಕಾರಣ ಏನು ಅಂದರೆ, ಆತ ಅಷ್ಟೆಲ್ಲ ದೋಷಾರೋಪ ಮಾಡಿದರು ಕೂಡ, ಅಷ್ಟೆಲ್ಲ ಟೀಕೆ ಮಾಡಿದರು ಕೂಡ, ನರೇಂದ್ರ ಮೋದಿಯವರು ಅಪ್ಪಿ ಒಂದೇ ಒಂದು ಸಲ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಒಬ್ಬ ಅಭ್ಯರ್ಥಿ ನನ್ನ ಎದುರಿಗೆ ಅಭ್ಯರ್ಥಿಯಾಗಿ ನಿಂತಿದ್ದಾನೆ ಪ್ರತಿಸ್ಪರ್ಧಿಯ ಅಂತ ಆತನನ್ನು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. ಯಾವತ್ತೂ ಕೂಡ ಆ ಮಾತನ್ನು ಹೇಳಲಿಲ್ಲ ಅವರು. ನನ್ನ ಎದುರಿಗೆ ಒಬ್ಬ ಅಭ್ಯರ್ಥಿ ಇದ್ದಾನೆ, ಆತ ಆಮ್ ಆದ್ಮಿ ಪಕ್ಷ, ಬಿಟ್ಟಿ ಭಾಗ್ಯ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಆತನ ಮೇಲೆ ಆರೋಪಗಳನ್ನೇ ನರೇಂದ್ರ ಮೋದಿ ಮಾಡಲಿಲ್ಲ. ತಾವು ಅಧಿಕಾರಕ್ಕೆ ಬಂದರೆ ಏನನ್ನ ಮಾಡ್ತೀವಿ ಅಂತ ಹೇಳಿದರು. ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ದೇಶವನ್ನು ಲೂಟಿ ಹೊಡೆದಿದೆ ಅಂತ ಹೇಳಿದರು,
ಹೇಗೆ ಕುಟುಂಬ ರಾಜಕಾರಣ ಈ ದೇಶವನ್ನು ನಾಶ ಮಾಡ್ತಾ ಇದೆ ಅಂತ ಹೇಳಿದರು, ಎಲ್ಲಿಯೂ ಕೂಡ ಅರವಿಂದ್ ಕೇಜ್ರಿವಾಲ್ನ ರೆಫರೇ ಮಾಡಲಿಲ್ಲ, ಉಲ್ಲೇಖವನ್ನೇ ಮಾಡಲಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಹಾಗೆ ಮಾಡಲಿಲ್ಲ. ಡೊನಾಲ್ಡ್ ಟ್ರಂಪ್ನನ್ನು ಟ್ರ್ಯಾಪ್ ಮಾಡಿದ ಈತ ಜೊಹರಾನ್ ಮಮ್ದಾನಿ. ಡೊನಾಲ್ಡ್ ಟ್ರಂಪ್ನನ್ನು ಟ್ರ್ಯಾಪ್ ಮಾಡಿ ಆತ ಪದೇ ಪದೇ ತನ್ನ ಹೆಸರನ್ನು ಪ್ರಸ್ತಾಪ ಮಾಡುವ ಹಾಗೆ ಮಾಡಿದ. ನೋಡಿ ಎಂಥ ವಿಚಿತ್ರ ಅಂತಂದರೆ, ಸ್ವತಃ ಡೊನಾಲ್ಡ್ ಟ್ರಂಪ್ನ ತನ್ನ ರೇಟಿಂಗ್ ಇದೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಆತನ ಸರ್ಕಾರ ಅತ್ಯಂತ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅನ್ನೋದು ಅಲ್ಲಿ ಆಡಳಿತ ಜನರಿಗೆ ಗೊತ್ತಾಗಿ ಹೋಗಿದೆ. ಕಳೆದ 37 ದಿವಸಗಳಿಂದ ಅಲ್ಲಿ ಎಲ್ಲ ಸರ್ಕಾರಿ ವ್ಯವಹಾರಗಳೆಲ್ಲ ಸ್ಥಗಿತಗೊಂಡಿದ್ದಾವೆ, ಶಟ್ ಡೌನ್ ಘೋಷಿಸಲಾಗಿದೆ, ಬಿಕ್ಕಟ್ಟು ಉಂಟಾಗಿದೆ. ಎದುರುಗಡೆ ಇರುವಂಥ ಡೆಮೊಕ್ರೆಟಿಕ್ ಪಕ್ಷ ಕೇಳಿದಂಥ 2 ಬೇಡಿಕೆಗಳಿದು. ಒಂದು, ಇನ್ಶೂರೆನ್ಸ್ ಮೇಲಿನ ಕನ್ಸೆಷನ್ ಏನಿದೆ ಅದನ್ನು ಎಲ್ಲ ವರಮಾನದಲ್ಲಿ ಅದನ್ನು ಕಡಿತ ಮಾಡಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಎರಡನೇದು ಇನ್ಶೂರೆನ್ಸ್ ಪಾಲಿಸಿ ರಿನ್ಯೂವಲನ್ನು ಕೇಳಿದರು. ಎರಡನ್ನೂ ಮಾಡೋದಿಲ್ಲ ನಾವು, ನಮ್ಮ ಮಸೂದೆಯಲ್ಲಿ ಅದರ ತಿದ್ದುಪಡಿ ಸಾಧ್ಯ ಇಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹಠ ಹಿಡಿದಿದ್ದರಿಂದಾಗಿ ವಿಧೇಯಕವನ್ನು ಪಾಸ್ ಮಾಡಲಿಲ್ಲ. ವಿಧೇಯಕ ಪಾಸ್ ಆಗಲಿಲ್ಲ ಅಂದ ತಕ್ಷಣ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವ ಖಜಾನೆಯಿಂದ ದುಡ್ಡನ್ನು ಬಿಡುಗಡೆ ಮಾಡಬೇಕಾಗಿತ್ತು ಅದು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಸಾಂವಿಧಾನಿಕ ಬಿಕ್ಕಟ್ಟು. ಈ ಬಿಕ್ಕಟ್ಟನ್ನು ಪರಿಹರಿಸುವುದನ್ನು ಬಿಟ್ಟು ಡೊನಾಲ್ಡ್ ಟ್ರಂಪು ಬಾಕಿ ಎಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಮೇರಿಕೆ ಅಂಥ ದೊಡ್ಡ ರಾಷ್ಟ್ರದ ಒಂದು ನಗರ, ನ್ಯೂಯಾರ್ಕ್ ನಗರದ ಚುನಾವಣೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಆಸ್ಥೆ ವಹಿಸ್ತಾರೆ. ಹೇಗಾದರೂ ಮಾಡಿ ಈತನನ್ನು ಸೋಲಿಸಬೇಕು ಅಂತ ಪಣ ತೊಡ್ತಾರೆ ಮಮದಾನಿ ನಾಡಿಮಿಡ್ತವನ್ನ ಭಾಳ ಚೆನ್ನಾಗಿ ಹಿಡಿತಾನ. ಆತ ಏನು ಮಾಡ್ತಾನೆ ಅಂದರೆ, ಯಾವ ನ್ಯೂಯಾರ್ಕ್ ನಗರ ಸಂಪೂರ್ಣವಾಗಿ ವಲಸಿಗರಿಂದ ಆವೃತಗೊಂಡಿದೆಯೋ ಅವರನ್ನು ಓಲೈಸುವ ಕೆಲಸ ಮಾಡ್ತಾನೆ. ಯಾರು ಕಟ್ಟಡಗಳ ಬಾಡಿಗೆಯಿಂದ ನೊಂದು ಹೋಗಿದ್ದಾರೋ ಅವರಿಗೆಲ್ಲ ರಿಯಾಯಿತಿ ತೋರಿಸುವಂಥ ಸುಳ್ಳುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ವಲಸಿಗರಿಗೆ ತಾನು ಆಶ್ರಯವನ್ನು ಕೊಡ್ತೀನಿ, ಆ ರೀತಿಯ ಮಸೂದೆಗಳನ್ನು ತರ್ತೀನಿ ಅಂತ ಹೇಳ್ತಾನೆ. ಜೊತೆಗೆ ಅಲ್ಲಿರುವಂಥ ಮುಸಲ್ಮಾನರನ್ನು ಓಲೈಸುವ ರಾಜಕಾರಣವನ್ನು ಮಾಡ್ತಾನೆ. ಇದೆಲ್ಲವೂ ಆತನಿಗೆ ಪ್ಲಸ್ ಆಗಿ ಕೆಲಸ ಮಾಡ್ತವೆ. ನೋಡಿ, ಇದೇ ಕೆಲಸವನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಮಾಡ್ತಾ ಇರೋದು. ವಲಸಿಗರನ್ನು ಓಲೈಸ್ತಾನೆ ಹೋಗೋದು. ಎಲ್ಲಿಯ ಮಟ್ಟಿಗೆ ಅಂದರೆ, ಆಕಳು ಹಾಲು ಕೊಡತ್ತೆ ಅಂದರೆ ಒದಿಸ್ಕೊಳ್ಳಿಕ್ಕೂ ತಯಾರಿರಬೇಕು ಅಂತ ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ. ಮುಸಲ್ಮಾನರು ನಂಗೆ ಒದ್ರೂ ಪರವಾಗಿಲ್ಲ, ಅವರು ಓಟ್ ಕೊಡ್ತಾರೆ, ಆದ್ದರಿಂದ ಇರಲಿ ಅಂತ ಆಕೆ ಬಹಿರಂಗವಾಗಿ ಭಾಷಣವನ್ನು ಮಾಡ್ತಾರೆ. ನಮ್ಮ ದೇಶದ ರಾಜಕಾರಣಕ್ಕೂ ಅಮೇರಿಕೆಯ ರಾಜಕಾರಣಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತ ನಂಗೆ ನ್ಯೂಯಾರ್ಕ್ ಚುನಾವಣೆಯನ್ನು ನೋಡಿದಾಗ ಅನಿಸಿರುವಂಥ ಮಾತು. ಒಬ್ಬ ಅಮೇರಿಕೆಯ ಕ್ರಿಶ್ಚಿಯನ್ ಏನು ಡಾಮಿನೇಟಿಂಗ್ ನೇಷನ್ನಲ್ಲಿದ್ದು ಕ್ರೈಸ್ತರ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರವಾದಂಥ ಅಮೇರಿಕಾದಲ್ಲಿ ಐ ಆಮ್ ಎ ಮುಸ್ಲಿಂ ಅಂತ ಹೇಳ್ತಾನಂತ. ಐ ಆಮ್ ಎ ಡೆಮೋಕ್ರೆಟಿಕ್ ಸೋಷಿಯಲಿಸ್ಟ್ ಅಂತ ಹೇಳ್ಕೊತಾನೆ. ನಿನ್ನೆ ರಿಪಬ್ಲಿಕನ್ ಸೋಷಿಯಲಿಸ್ಟ್ ಅಂತ ಸ್ಲಿಪ್ ಆಫ್ ಟಂಗ್ ಆಗಿ ಹೇಳಿದೆ, ಕ್ಷಮೆ ಇರಲಿ. ಐ ಆಮ್ ಎ ಮುಸ್ಲಿಂ ಅಂತ ಪದೇ ಪದೇ ಹೇಳ್ತಾನೆ. ಅಂದರೆ ಇಸ್ಲಾಮಿಕ್ ರಾಷ್ಟ್ರ ಮಾಡುವ ಆತನ ಹುನ್ನಾರಕ್ಕೆ ಅಲ್ಲಿಯ ಜನ ಟೊಪಿಗೆ ಬಿದ್ದಿದ್ದಾರೆ. ಮತ ಹಾಕಿದವರು ಕೇವಲ ಮುಸಲ್ಮಾನರಲ್ಲ, ಮತ ಹಾಕಿದವರು ಕೇವಲ ವಲಸಿಗರಲ್ಲ, 58% ಮತಗಳ ವೋಟ್ ಶೇರನ್ನು ಆತ ಪಡೆದಿದ್ದಾನೆ. ಈಗ ಏನು ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು, ಫೆಡರಲ್ ಫೋರ್ಸ್ ವರ್ಸಸ್ ಸ್ಟೇಟ್ ಪವರ್ಸ್ ಅಂತ ಆತ ಹೇಳ್ತಾರೆ. ಅಗತ್ಯ ಬಿದ್ದರೆ ನಾನು ಕೇಂದ್ರದ ವಲಸಿಗರ ನೀತಿಯನ್ನು ಕಠೋರವಾಗಿ ಪಾಲಿಸಲಿಕ್ಕಾಗಿ ರಾಜ್ಯದ ಮೇಲೆ ಪರಮಾಧಿಕಾರವನ್ನು ಬಳಸ್ತೀನಿ, ನಗರಗಳ ಮೇಲೆ ಪರಮಾಧಿಕಾರವನ್ನು ಬಳಸ್ತೀನಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಹೇಗೆ ತಮಿಳುನಾಡು ತಾನು ಪ್ರತ್ಯೇಕ ಅಂತ ಹೇಳ್ಕೊಳ್ಳುತ್ತೋ, ನಮ್ಮ ದೇಶದಲ್ಲಿ ಹೇಗೆ ಪಶ್ಚಿಮ ಬಂಗಾಳ ಪ್ರತ್ಯೇಕ ಅಂತ ಹೇಳ್ಕೊಳ್ಳುವಂಥ ಧಾವಂತವನ್ನು ತೋರಿಸುತ್ತೋ, ಅದೇ ರೀತಿಯಾಗಿ ಅಮೇರಿಕೆಯಿಂದ ನಾವು ಪ್ರತ್ಯೇಕರಾಗಬೇಕು ಅಂತ ಕ್ಯಾಲಿಫೋರ್ನಿಯಾ ಸ್ಟೇಟ್ನಲ್ಲಿ ಹೇಳ್ಕೊಳ್ಳಲಾಗತ್ತೆ. ಎಂಥ ವಿಚಿತ್ರ ನೋಡಿ. ನನಗೆ ಭಾಳ ವಿಚಿತ್ರ ಅನಿಸಿದ್ದು, ಭಾರತದಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಜುಬ್ಲಿ ಹಿಲ್ಲಲ್ಲಿ ಅಲ್ಲಿರುವಂಥ ಮುಖ್ಯಮಂತ್ರಿ, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ. ಏನಂತ, ಮುಸ್ಲಿಂ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂತ. ಮುಸಲ್ಮಾನರು ಕಾಂಗ್ರೆಸ್ ಆಡಳಿತದಲ್ಲಿ ಅವ್ರಿಗೆ ಆಶ್ರಯ ಕೊಡೋದು ಕಾಂಗ್ರೆಸ್ಸೇ ಅಂತ ಬಹಿರಂಗವಾಗಿ ಸಾರ್ತಾನೆ. ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂತೆ, ಮುಸ್ಲಿಂ ಅಂದರೆ ಕಾಂಗ್ರೆಸ್ ಅಂತೆ. ಇಂದಿರಾ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಇಂದಿರಾ ಅಂತ ಒಂದು ಸಲ ಹೇಳಿದ್ರಲ್ಲ, ಅದೇ ರೀತಿಯದಾದಂಥ ಹೇಳಿಕೆ. ಅದೇ ರೀತಿಯದಾದಂಥದ್ದನ್ನು ಈ ಜೊಹರಾನ್ ಮಮ್ದಾನಿ ಇವತ್ತು ಅಲ್ಲಿ ಚುನಾವಣೆಯಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿ ಇಸ್ಲಾಮಿಕ್ ರಾಷ್ಟ್ರ ಮಾಡುವ ನಿಟ್ಟಿನಲ್ಲಿ ತನ್ನ ನಾಗಾಲೋಟವನ್ನು ಪ್ರಾರಂಭ ಮಾಡಿದ್ದಾನೆ. ನಿನ್ನೆ ಒಂದು ಪೋಸ್ಟ್ ಹಾಕಿದ್ದ, ನಾನು ಚಿಕನ್ ತಿನ್ಕೊಂಡು ಕೂತಿದ್ದೀನಿ ಇಲ್ಲಿ ಅಂತ, ತನ್ನ ಹೆಂಡತಿ ಜೊತೆ ಕೂತಿರೋ ಒಂದು ರೆಸ್ಟೋರೆಂಟಿನ ಫೋಟೋ.
ಈತನ ವಿಜೃಂಭಣೆ ಶುರುವಾಗಿದ್ದ ಹಾಗೆ. ಅಂದರೆ ಈತ ಹೇಗೆ ನಾನು ಈಗ ನ್ಯೂಯಾರ್ಕ್ ನಗರವನ್ನು ಆಳಬಹುದು ಅಂತ ಮುಂಚೆ ತಯಾರಿ ಮಾಡಿಕೊಂಡಿದ್ದಾನೆ. ಆತನಿಗೆ ಒಂದು ಕಡೆ ಕಮ್ಯುನಿಸ್ಟರು, ಒಂದು ಕಡೆ ಎಡಪಂಥೀಯರು ಜೊತೆಗೆ ನಿಂತಿದ್ದಾರೆ. ಇವರೆಲ್ಲ ತಮ್ಮ ತಲೆಯ ಮೇಲೆ ಟೊಪ್ಪಿಗೆ ಬೀಳ್ತದೆ ಅನ್ನೋದನ್ನು ಮರ್ತು ಹೋಗಿದ್ದಾರೆ. ಇವತ್ತು ಯಾವ ಯುನೈಟೆಡ್ ಕಿಂಗ್ಡಮ್ನಲ್ಲಿ, ವಿಶೇಷವಾಗಿ ಲಂಡನ್ ಅನ್ನೋದು ಲಾಹೋರ್ ಆಗಿದೆ ಸಾದಿಕ್ ಖಾನ್ನಿಂದ, ಹೇಗೆ ಅಲ್ಲಿಯ ಸ್ಥಳೀಯರು ಯಾರಿದ್ದಾರೋ ಅವ್ರ ದೇಶವನ್ನು ಬಿಟ್ಟು ಹೋಗುವಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೋ ಅದೇ ಸ್ಥಿತಿಯನ್ನು ಈತ ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ತರ್ತಾ ಇದ್ದಾನೆ. ನಿಮಗೆ ರಂಜಾನ್ ಸಂದರ್ಭದಲ್ಲಿ ಅಲ್ಲಿ ಟೈಮ್ ಸ್ಕ್ವೇರ್ ಬಳಿ ನಡೆದಂಥ ನಮಾಜಿನ ಚಿತ್ರಗಳನ್ನು ನಿನ್ನೆಯ ಸಂಚಿಕೆಯಲ್ಲಿ ತೋರಿಸಿದ್ದೆ. ಇದು ಕೇವಲ ಪ್ರಾರಂಭ ಮಾತ್ರ. ಈಗ ಯಾವ ರೀತಿಯ ಟ್ರೋಲ್ ಮಾಡಲಾಗ್ತಾ ಇದೆ ಅಂತಂದರೆ, ಅಲ್ಲಿಯ ಜನ ಇನ್ನು 9/11 ಮರೆತಿಲ್ಲ. ಟ್ವಿನ್ ಟವರ್ಗಳನ್ನು ಹೇಗೆ ಹೊಡೆದು ಉರುಳಿಸಿದ್ರು ಇದೇ ಜಿಹಾದಿಗಳು ಅನ್ನೋದನ್ನು ಮರೆತಿಲ್ಲ. ಆದರೆ ಚುನಾವಣೆ ಅನ್ನೋದಿದೆಯಲ್ಲ, ಡೊನಾಲ್ಡ್ ಟ್ರಂಪ್ನ ಮೇಲಿದ್ದಂಥ ಕೋಪ, ಆತನ ಮೇಲಿದ್ದಂಥ ರೋಷ, ಆತನ ಮೇಲಿದ್ದಂಥ ಸಿಟ್ಟನ್ನು ತೀರಿಸಿಕೊಳ್ಳಿಕ್ಕೆ ಮತ್ತೊಬ್ಬ ಈ ರೀತಿಯ ಕಮಂಗಿಗೆ ಅಲ್ಲಿಯ ಜನ ಓಟ್ ಹಾಕಿದ್ದಾರೆ. ನ್ಯೂಯಾರ್ಕ್ನ ಸ್ಥಿತಿಗತಿಗಳನ್ನು ನಿರಂತರವಾಗಿ ನೋಡುವ ಮತ್ತು ಅದನ್ನು ಅಧ್ಯಯನ ಮಾಡಿ ತಮಗೆ ತಿಳಿಸುವಂಥ ಕೆಲಸ ನಿರಂತರವಾಗಿ ನಡೆಯುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.